ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಈ ಕಾಂಬಿನೇಷನ್ ಮಾಡೋ ಅಂತ ಒಂದು ಕಮ್ಮಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಜೊತೆ VIP 5 ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಒಂದು ಭಾಳ ವರ್ಷಗಳಿಂದ ನನ್ನೊಂದು ಸ್ವಲ್ಪ ಕೆಟ್ಟ ಅಭ್ಯಾಸ, ನನಗೆ ಅಡ್ಜಸ್ಟ್ ಆಗಲಿಲ್ಲ, ಕದ್ದು ಹೋಗ್ಬಿಡ್ತೀನಿ. ಆ ಥರ ಒಂದು 4-5 ಪಿಕ್ಚರ್ ಬಿಟ್ಟು ಹೋಗಿದ್ದೀನಿ. ಅದೇ ಥರನೂ VIP 5 ಆಗಿ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ, ಬರೀ ಮುಹೂರ್ತದಲ್ಲಿ ಮಾತ್ರ ಇದ್ದೆ. ಬಟ್ ಈ ಪಿಕ್ಚರಲ್ಲಿ ಅವ್ರು ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ಥರದ ಒಂದು ಬೆಳವಣಿಗೆ ಆದರೆ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. 4-5 ಬೇರೆ ಬೇರೆ ಪಿಕ್ಚರ್ ಮಾಡೋದ್ರ ಬದಲು 4-5 ಜನ ಒಂದೇ ಪಿಕ್ಚರ್ನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಆ್ಯಸ್ ಎ ಎಕ್ಸಿಬಿಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಆ್ಯಕ್ಟರ್. ಮತ್ತು ನಮ್ಮ ಚಿತ್ರಕ್ಕೆ ಮುಂಚೆ ಬೇರೆ ಪ್ರೊಡ್ಯೂಸರ್ ಇದ್ದರು, ಅವರಿಂದ ಟೇಕ್ ಓವರ್ ಮಾಡಿಕೊಂಡಂಥ ನಮ್ಮ ಮಧು ಸರ್ ಅವರು ಇವತ್ತು ಆಂಧ್ರ ಪ್ರದೇಶಿನ ಫಿಲ್ಮ್ ಚೇಂಬರಿನ ಅಧ್ಯಕ್ಷರು ಕೂಡ. ಅವ್ರು ಹೇಳಿದ್ರು, ಕೋಮಲ್ ಸರ್ ಒಪ್ಕೊಂಬಿಟ್ರು, ಅದಕ್ಕೆ ಮಾಡಿದ್ರು ಅಂತ. ನಮಗೆ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿರೋದ್ರಿಂದ ಫಸ್ಟ್ ಬಂದು ಕೇಳ್ಕೊಳ್ಳೋ ಕಷ್ಟಗಳನ್ನ ನಾನು ಕೇಳಿದಾಗ ನಾನು ಜಲ್ದಿ ಉಪ್ಪು ಥರ ನೀರೊಳಗೆ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕರಗ್ದಂಗೆ ನಾನು ಆಯ್ತು ಸರ್ ಕಮ್ಮಿ ಮಾಡಿಕೊಡಿ ಸರ್ ಅಂದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರು, ನಾನು ಕಮ್ಮಿನೇ ಮಾಡಿದೆ. ಸೊ ಹಂಗಾಗಿ ಅವ್ರು ಪಿಕ್ಚರ್ ಮಾಡಿದೆ ಅಂತಂದರು, ಅದಕ್ಕೆ ಸಂತೋಷ. ಬಟ್ ನಾನು ಪ್ರೊಡ್ಯೂಸರ್ ಕಷ್ಟ ಗೊತ್ತಿರೋದ್ರಿಂದ ನಾನು ಆ ಥರ ಮಾಡಬೇಕಾಯ್ತು. ಮತ್ತು ಈ ಚಿತ್ರ ನಾನು ಮಾಡೋದಕ್ಕೆ ನಿಜವಾದ ಸ್ಫೂರ್ತಿ ಅಂದರೆ ನಮ್ಮ ಸ್ಟೋರಿ ರೈಟ್ರು ತಮಿಳ್ ಸೆಲ್ವಮ್ ಅವರು. ಇವತ್ತು ಅವ್ರು ಬಂದಿಲ್ಲ. ಅವರೊಂದು ತುಂಬ ಇವಾಗೆಲ್ಲ ಕೇಳ್ತಾ ಇದ್ರು ರೋಲೆಕ್ಸ್ ಅಂದರೆ ಏನು, ಯಾಕೆ ಅಂತ. ಒಂದು ಸ್ಲಮ್ಮಲ್ಲಿ ಇರೋವಂಥ ಒಬ್ಬ ಕ್ಯಾರೆಕ್ಟರ್ನ ಅವನಿಗೆ ರೋಲೆಕ್ಸ್ ಅನ್ನೋ ಒಂದು ಫೀಲ್ ಇರುತ್ತೆ. ಈಗ ಎಲ್ಲರಿಗೂ ಗೊತ್ತು, ಫಸ್ಟ್ ಕಾಪಿಗಳು ರೋಲೆಕ್ಸ್ ಸುಮಾರು ಜನ ಹಾಕ್ಕೊಂಡಿರ್ತಾರೆ. ಬಟ್ ಒರಿಜಿನಲ್ ಕಾಪಿ ಆಗೋವಂಥ ಒಬ್ಬ ವ್ಯಕ್ತಿನ ಮಾಡೋವಂಥ ಒಂದು ಪಯಣನೇ ಈ ರೋಲೆಕ್ಸ್ ಚಿತ್ರ. ಇವತ್ತು ತಮಿಳ್ ಸೆಲ್ವಮ್ ಅವರು ಹೇಳಿದಂಥ ಒಂದು ಸ್ಟೈಲು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಗರಗಸ ಚಿತ್ರ ಆದಮೇಲಿಂದ ನಾನು ಈ ಥರ ಪಿಕ್ಚರ್ಗೆ ಹುಡುಕಾಟದಲ್ಲಿದ್ದೆ. ಯಾಕಂದರೆ ಗರಗಸಲ್ಲೂ ಅಷ್ಟೇ ಅನಂತನಾಗ್ ಸರು ಮತ್ತು ಸುಮಾರು ರಮೇಶ್ ಭಟ್ ಸರ್ ಎಲ್ಲ ಇದ್ರೂ ಅದು 8 ದಿನದಲ್ಲಿ ಒಂದು ಮನೆ ಒಳಗಡೆ ನಡೆಯುವಂಥ ಕತೆ. ತುಂಬ ಮಾತಾಡಿ ಅವತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದವನಿಗೆ ಒಂದು ಅಪ್ಗ್ರೇಡ್ ಆಗುವಂಥ ಒಂದು ಅವಕಾಶ ಸಿಕ್ಕಿದ್ದು ಮಿಸ್ಟರ್ ಗರಗಸಲ್ಲಿ ದಿನೇಶ್ ಬಾಬು ಅವರು. ಅದು 8 ದಿನದಲ್ಲಿ ಪಿಕ್ಚರ್ ಮಾಡಿದ್ದು. ತ್ರಿಭುವನ್ ಥಿಯೇಟ್ರಲ್ಲಿ 75 ಡೇಸ್ ಹೋಯಿತು. ಅವತ್ತಿನ ಕಾಲದಲ್ಲಿ ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋದಂಥ ಒಂದು ಚಿತ್ರ. ಆ ಥರದ್ದೊಂದು ಪರ್ಫಾರ್ಮೆನ್ಸ್ಗೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಚಿತ್ರದಲ್ಲಿ ರೋಲೆಕ್ಸ್ ಚಿತ್ರದಲ್ಲಿ ಸಿಕ್ತು. ಅವರು ನಮ್ಮ ಶ್ರೀನಿವಾಸ್ ಅವರು ಆ ಕಥೆಗೆ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಎಲ್ಲೂ ತಪ್ಪಾಗ್ದಂಗೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಪೋರ್ಟ್ ಕೊಟ್ಟಂಥ ನಮ್ಮ ಕ್ಯಾಮ್ರಾಮನ್ ಕೂಡ ಅವರು ನಮ್ಮ ಕಾಲಾಯನಮ ಚಿತ್ರದಲ್ಲಿ ಮಾಡಿದ್ದಾರೆ. ಅವ್ರ ವರ್ಕ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈ ಚಿತ್ರದಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಮ್ಮ ಚಿತ್ರದಲ್ಲಿ ಬೇರೆ ಥರ ವಾತಾವರಣ ಇತ್ತು, ಇಲ್ಲಿ ಬೇರೆ ಥರ ವಾತಾವರಣ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಧು ಸರ್ ಹೇಳಿದ್ರು ಆರ್ಟಿಸ್ಟ್ಗಳೆಲ್ಲ ಆಕಾಶದಲ್ಲಿ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸಣ್ಣದಾಗಿ ಹೇಳಬೇಕು. ಖಂಡಿತ ಆಕಾಶದಿಂದನೇ ಬಂದಿದ್ದು. ಈ ಚಿತ್ರ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರ ಹೇಳಬೇಕು ಅಂದರೆ ನಮ್ಮ ಚಿತ್ರದ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೋದು. ಈ ಚಿತ್ರದಲ್ಲಿ ಪೈಲಟು ಮತ್ತು ವಿನೋದ್ ಸರ್ ಆ್ಯಕ್ಚುಲಾಗಿ ಅದೊಂದು ತುಂಬ ಒಳ್ಳೆ ಬೆಳವಣಿಗೆ. ಸುಮಾರು ಜನ ಸರ್ ಕಾಂಬಿನೇಷನಲ್ಲಿ ಅಂದರೆ ಸರ್ ಇವಾಗ ಅವರ ಇವಾಗ ಒಂದು ಯಾರಿಗಾರು ಒಬ್ಬರಿಗೆ ಇವಾಗ ಸೇಮ್ ಹೆಂಗೆ ಕೃಷ್ಣ ಅರ್ಜುನಂದು ಒಂದು ಕ್ಯಾರೆಕ್ಟರೈಸೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ, ಆ ಥರ ಇರ್ಬೋದು. ನಾನು ಅರ್ಜುನನ್ ಥರ ಇದ್ದಾಗ ಕೃಷ್ಣ ಗೈಡ್ಲೈನ್ಸ್ ಹೆಂಗೆ ಕೊಡ್ತಾರೆ ಅದೇ ಥರನೇ ಒಂದು ಪಾತ್ರ ಇದು. ತುಂಬ ಪ್ರಬಲವಾದ ಪಾತ್ರ, ನಮ್ಮ ಚಿತ್ರದಕ್ಕೆ ಭಾಳ ಬೇಕಾದಂಥ ಪಾತ್ರ. ಮತ್ತು ಒಂದು ಸ್ಯಾಕ್ರಿಫೈಷಲ್ ಕ್ಯಾರೆಕ್ಟರ್ ಕೂಡ ಅವ್ರದ್ದಾಗಿರೋದ್ರಿಂದ ಈ ಚಿತ್ರಕ್ಕೆ ಏಡ್ ಮಾಡಿಸಿದಂಥ ಪಾತ್ರ. ಥ್ಯಾಂಕ್ ಯು. ಹೌದು, ಒಬ್ಬನೇ ಆರ್ಟಿಸ್ಟ್ ಆದಾಗ ಎಲ್ಲರೂ ಕಮರ್ಷಿಯಲ್ಸ್ ಒಬ್ಬನಿಗೆ ಕೇಳ್ತಾ ಇರ್ತಾರೆ. ಅವಾಗ ಎಲ್ಲ ಆರ್ಟಿಸ್ಟ್ ಮಾಡಿದಾಗ ಎಲ್ಲರಿಗೂ ಡಿವೈಡ್ ಮಾಡಿ ಕಮರ್ಷಿಯಲ್ಸ್ ಕೇಳ್ತಾರೆ. ಅವಾಗ ಅದೊಂದು ಬೆಳವಣಿಗೆ ಆಗುತ್ತೆ ಪಿಕ್ಚರ್ಗೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರು ಆರ್ಟಿಸ್ಟ್ಗೆ ಒಂದೊಂದು ಕಮರ್ಷಿಯಲ್ ವ್ಯಾಲ್ಯೂ ಇರುತ್ತೆ. ಎಲ್ಲನೂ ಸೇರಿ ಒಂದೇ ಪಿಕ್ಚರ್ಗೆ ಬರುತ್ತೆ ಅಂದಾಗ ಅದು ಖಂಡಿತವಾಗ್ಲೂ ಒಳ್ಳೆ ಬೆಳವಣಿಗೆ ಆಗುತ್ತೆ.
ಆಮೇಲೆ ಎಲ್ಲ ಸೇರಿ ಜಾಸ್ತಿ ಅಮೌಂಟ್ ಬರುತ್ತೆ. ನಮ್ದಂದ್ರೆ ಕಮ್ಮಿ ಕೊಡ್ತೀವಿ, ಜಾಸ್ತಿ ಆದರೆ ಜಾಸ್ತಿ ಆಗುತ್ತೆ. ಎಲ್ಲ ಎದ್ದೋಗ್ತಾರೆ. ಇಲ್ಲ 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 ಸರ್. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿ ಅವ್ರು ಸೇರಿಕೊಂಡ್ರು. ಸೊ ಅವರು ಡ್ಯೂಟಿನ ಕಾಕ್ಪಿಟ್ಟಲ್ಲಿ ಕರೆಕ್ಟಾಗಿ ಮಾಡಿದ್ದಕ್ಕೆ ನಾವು ಆರಾಮಾಗಿ ಲ್ಯಾಂಡ್ ಆದ್ವಿ. ಮತ್ತು ಈ ಏರ್ ಹಾಸ್ಟೆಲ್ಸಾಗೆಲ್ಲ ನಮ್ಮ ಕ್ಯಾಮ್ರಾಮ್ಯಾನು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮುರಳಿ, ಮತ್ತು ಎಡಿಟರು, ಫೈಟ್ ಮಾಸ್ಟ್ರು ಇವರೆಲ್ಲ ಏರ್ ಹಾಸ್ಟೆಲ್ಸ್ ಥರ ಅವಾಗವಾಗ ಬಂದು ಕೇಳೋರು. ನಮ್ಗೆ ಬರೀ ನೀರೇ ಕೊಡೋರು, ಯಾಕಂದರೆ ನಾವು ಬೇರೆ ಏನು ಪ್ರೀ ಬುಕ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಬರೀ ನೀರು ಕೊಡೋರು. ಆ ಸಂತೋಷ ಆಗ್ತಾಯಿತ್ತು, ಆ ನೀರು ಇಸ್ಕೊಂಡು ಕುಡಿತಾ ಇದ್ದೆ. ಬಟ್ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬುದ್ಧಿವಂತ ಕೆಲಸ ಮಾಡಿದೆ, ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ. ಅದಕ್ಕೆ ಇವರು ಲಾಸ್ಟಲ್ಲಿ ನನಗೆ ಮಾತು ಕೊಟ್ಟಿದ್ದೆ. ನಾನು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಹಿಂದ್ಗಡೆ ಡೋರ್ ತೆಗೆದ್ರೆ ಇಳಿದು ಹೋಗ್ಬಿಡ್ಬೋದು ಅಂತ. ಫಸ್ಟ್ ನಾನೇ ಬರ್ತೀನಿ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತೆಲ್ಲರೂ ಫ್ಲೈಟ್ ಇಳಿಯೋಕ್ಕೆ ಮುಂಚೆನೇ ಜನ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಸುಮಾರು ಜನ ಎಲ್ಲ ನಮ್ಮ ಸಿನಿಮಾದವರೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾರೆ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ. ಸೊ ನಾನು ಹಿಂದೆ ಇಳಿದ್ಬಿಟ್ಟು ನೀಟಾಗಿ ಹೋಗೋಣ ಅಂದ್ಕೊಂಡೆ. ಬಟ್ ನಾನು ಹಿಂದೆ ಡೋರ್ ತೆಗಿಲಿಲ್ಲ. ಸೊ ಮುಂದೆಯಿಂದನೇ ಹೋಗ್ಬೇಕು. ಇವರೆಲ್ಲ ಇಳಿದಾದ್ಮೇಲೆ ನಾನು ಇಳಿಯೋಂಥ ಒಂದು ಅವಕಾಶ ಸಿಕ್ತು. ಇನ್ನು ಮತ್ತು ನಮ್ಮ ಮಾಧ್ಯಮದವರು ಆ ಬೆಲ್ಟ್ ಥರ, ಲಗೇಜ್ ಬೆಲ್ಟ್ ಥರ ಅಲ್ಲಿ ಬಂದು ಲಗೇಜ್ ಕಲೆಕ್ಟ್ ಮಾಡಲೇಬೇಕು. ನೀವಿಲ್ಲ ಅಂದರೆ ಲಗೇಜ್ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಅವ್ರನ್ನ ಲಗೇಜ್ ಬೆಲ್ಟ್ ಹತ್ರ ಅವ್ರನ್ನ ನಾವು ನೋಡಿದ್ವಿ. ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು, ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡಬೇಕು ಅಂತಂದರೆ ಅದೊಂಥರ ಥಿಯೇಟ್ರ್ ಓನರ್ಗಳು. ಅವ್ರನ್ನ ಬುಕ್ ಮಾಡಿದ್ರು ಬೇರೆಯವ್ರಿಗೆ ಯಾರು ಅಡ್ಜಸ್ಟ್ ಆದರೆ ಅವ್ರು ಕೊಟ್ಬಿಡ್ತಾರೆ. ಬಟ್ ಆದರೆ ನಮಗೇನೋ ಒಂದು ಸ್ವಲ್ಪ ಹೆಸರಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಸೋನಲ್ಲವರು, ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಪಿಕ್ಚರಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಬಂದರು ಅಂತ ಇಟ್ಕೊಳ್ಳಿ. ಅವ್ರೇ ಸ್ವಂತ ಡ್ರೈವರ್ಗಳು ಇರ್ತಾರೆ, ಗಾಡಿ ಇರ್ತದೆ, ಹೊರಟೋಗ್ತಾರೆ. ಈಗ ನಮ್ಮಂತೂ ನಾವು ಗಾಡಿ ತೊಗೊಂಡೋಗಿಲ್ಲ, ಎಕಾನಮಿ ಕ್ಲಾಸಲ್ಲಿ ಬಂದಿದ್ದೀವಿ ಅಂದರೆ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಲೇಬೇಕು. ಸೊ ಹಂಗಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಮೂಲಕ ಬಂದ್ವಿ. ಅಲ್ಲಿಂದ ಬಂದು ಟೋಲಿಗೆ ನಮ್ಮ ಥಿಯೇಟ್ರದು ಆಯಿತು, ಅವರು ಏರ್ಪೋರ್ಟ್ ಟ್ಯಾಕ್ಸಿ ಅವ್ರ. ಇನ್ನು UFO ಕ್ಯೂಬರು ನಮ್ಮ ಟೋಲ್ ಅವ್ರ 100 ಮೀಟ್ರ್ ಟೋಲ್ ದಾಟೋದ್ರೂ ಕಾಸು ಕೊಡಬೇಕು. ವಾಪಸ್ ಅಕಸ್ಮಾತ್ ಏನೋ ಫೋನ್ ಬಿಟ್ಬಿಟ್ಟಿದ್ದೀವಿ ಸರ್ ಅಂತ ವಾಪಸ್ ಹೋಗ್ಬೇಕು ಅಂದ್ರೆ ತಿರ್ಗಾ ಟೋಲ್ ಕಟ್ಟಬೇಕು. ಸೊ ಆ ಥರ ಅಲ್ಲಿನ ದಾಟ್ಕೊಂಬಂದು ನಾವು ಸೀದಾ ಮನೆಗೆ ಬರ್ತೀವಿ. ನಮ್ಮ ಮನೆಯವರು ಅಂತಂದರೆ ನಮ್ಮ ಆಡಿಯನ್ಸು. ಏನೋ ನಮ್ಮ ಅವ್ರು ಬರ್ತಾವ್ರೆ, ಬಾಗಿಲು ತಕ್ಕೊಂಡಿದ್ದು ಒಂದು ಕಾಫಿ ಟೀ ಏನಾದ್ರು ಕೊಡೋಣ ಅಂದರೆ ಆಯಾಸ, ಯಾಕಂದರೆ ಫ್ಲೈಟಲ್ಲಿ ಬರೀ ನೀರು ಕುಡಿದಿರ್ತೀವಿ. ಸೊ ಇಲ್ಲಿ ಆಯಾಸ ಕಳಿಯುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬರೋಕ್ಕೆ ಅಕಸ್ಮಾತ್ ಏನಾದ್ರು ಮನೆಯವರು ಪ್ರೀತಿಯಿಂದ ನಮ್ಮ ಆಡಿಯನ್ಸು ಕರೆದು ಕಾಫಿ ತಿಂಡಿ ಅಥವಾ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಭಾಳ ಖುಷಿಯಾಗುತ್ತೆ. ಅಕಸ್ಮಾತ್ ಬಾಗಿಲು ಹಾಕೊಂಬಿಟ್ಟು ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಬೀಗನೂ ಕೊಟ್ಟಿಲ್ಲ ಅಂದರೆ ಅಲ್ಲೇ ಬಾಗಿಲಲ್ಲಿ ಲಗೇಜ್ ಇಟ್ಕೊಂಡು ಕಾಯ್ತಾ ಇರಬೇಕು. ಆ ಥರ ಒಂದು ಜರ್ನಿ ಈ ಸಿನಿಮಾ. ಒಟ್ಟು ರೋಲೆಕ್ಸ್ ನನಗೆ ಗೊತ್ತಿರಂಗೆ ಪರ್ಸನಲ್ ಆಗಿ ನನಗೆ ತುಂಬ ಪಂಚ್ ಡೈಲಾಗ್ಸ್ ಹೇಳೋದಕ್ಕೆ ಅವಕಾಶ ಸಿಕ್ತು. ಫಾರ್ ಎಕ್ಸಾಂಪಲ್, ಇವರು ಅವಾಗ ತಾನೇ ಮದುವೆ ಆಗಿ ಬಂದಿದ್ದರು. ಇವರು ಒಂಥರ ಬೈತಾ ಇರ್ತಾರೆ. ನನಗೆ ಗೊತ್ತು, ಅವ್ರು ಡೈರೆಕ್ಟ್ರಿಗೆ ಮತ್ತು ಕ್ಯಾಮ್ರಾಮನ್ಗೆ ಹೇಳಿದ್ದೆ, ಅವ್ರಿಗೇನು ಹೇಳ್ಬಿಡಿ, ನಾನು ಹೇಳ್ತೀನಿ ಅಂತ. ಸೊ ಅವ್ರು ರೇಗ್ತಾನೆ ಇರ್ತಾರಲ್ಲ, ಅವ್ರು ಬಂದು ಹೇಳಿದೆ, ಇನ್ಮೇಲೆ ಈ ತರುಣನ ಬಾಸ್ ಅಂತ ಕರಿಬೇಕು ಅಂತ. ಅದನ್ನಿಬ್ಬರು ಟೇಕ್ ಮಾಡೋದು. ಸೊ ಥ್ರೂಔಟ್ ಹಿಂಗೇನೆ ನಾವು ಪ್ರತಿಯೊಂದು ಹಂತದಲ್ಲೂ ನನಗೆ ಗೊತ್ತಿರುವಂಥ ದೇವ್ರ ಶಕ್ತಿ ಕೊಟ್ಟಿರೋಂಥದ್ದು ತವಿನ್ ಸೆಲ್ವಂ ಅವ್ರು ಮಾಡಿರೋಂಥ ಸ್ಕ್ರಿಪ್ಟಲ್ಲಿ ನಾನು ಮಾಡಿದ್ದೀನಿ. ಅದಕ್ಕೆ ಒಳ್ಳೆಯ ನಿರ್ದೇಶನ, ಫೋಟೋಗ್ರಫಿ ಮಾಡಿ ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ನಮ್ಮ ನಿರ್ಮಾಪಕರು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿಯವ್ರು ಕೊಟ್ಟಿದ್ದಾರೆ. ಈ ಚಿತ್ರ ನಿಮ್ಮೆಲ್ಲರ ಮನಸ್ಸು ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಾವು ಯಾವಾಗ ಬಿಸ್ನೆಸ್ ಕ್ಲಾಸಲ್ಲಿ ಬಂದಿದ್ದೀವಿ ಸರ್. ಅಂದರೆ ನೀವು ಬಿಸ್ನೆಸ್ ಕ್ಲಾಸ್ ಅಂದರೆ ಅದೇ ಆ ಥರ ಆಮೇಲೆ ಇದ್ದಂತ ಅನ್ಕೊಂಡು ಇವ್ರು ಬರೀ ಬಿಸ್ನೆಸ್ ಕ್ಲಾಸ್ ಕೇಳ್ತಾರೆ ಅಂತ ಅನ್ಕೊಂಡು. ಅಂದರೆ ಇದು ಫ್ಲೈಟ್ ಜರ್ನಿ ಸಾರು ಆಕಾಶದಿಂದ ಬರಬೇಕು ಅಂತಂದ್ರಲ್ಲ ಕಲಾವಿದರು, ಹಂಗಾಗಿ. ಬಟ್ ಸಾರಿಗೆ ಇನ್ನೊಂದು ಹೇಳಬೇಕು, మాస్టర్ వీరయ్య ఒక ఓల్డ్ మై ఫేవరెట్ ఆర్టిస్ట్ ఉన్నారు. వాళ్ళు ఒక మాట చెప్పారు, ఆ కన్నడ చెప్తాను, ఎవరెవరు చెప్తే మీరు ಟ್ರಾನ್ಸ್ಲೇಟ್ చేసుకోండి. ಕಲಾವಿದರಿಗೆ ಜನಗಳು ಕೈ ತಟ್ತಾ ಇದ್ರೆ ಕೈಲಾಸದಲ್ಲಿ ಇರ್ತಾರೆ, ಅವ್ರು ಕೈ ತಟ್ಟೋದು ನಿಲ್ಲಿಸಿದ್ರೆ ಕೈಲಾಸ ಇರಲಿ ಕೈ ಸಾಲನೂ ಕೊಡಲ್ಲ ಅಂತ. ಸೊ ಹಂಗಾಗಿ ನಮಗೆ ನಾವು ಆಕಾಶದಿಂದ ಇರ್ತೀವಿ, ಅದು ಇಲ್ಲಿವರೆಗೂ ನಮಗೆ ಜನಗಳು ಪ್ರೋತ್ಸಾಹ ಕೊಡ್ತಾರೋ ಅಲ್ಲಿವರೆಗೂ. ಸರ್ ನೀವೇನೋ ಕೇಳಿದ್ರಿ ಸರ್. ಗುಲಾಬಿ ಶರಾಬಿ ಪೋಸ್ಟ್ ಹೆಂಗಿತ್ತು ಅಂತೀರಾ? ಯಾಕಂದ್ರೆ ನಂಗೆ 3 ಸಲ ಕಳಿಸಿದ್ರೆ ನಿಮ್ಮ ಪೋಸ್ಟರ್ ಹೇಳಿ. ಇದು ಚೆನ್ನಾಗಿದೆ ಸರ್.
ಡೈಪರ್ ಒಬ್ಬರ ಹೆಸರೇ ನೆನಪಾಗುತ್ತೆ ದೊಡ್ಡವರು. ಗೊತ್ತಾಗಿಲ್ಲ ಸರ್. ಡೈಪರ್ ಅಂದ್ರೆ ಒಬ್ಬರ ಹೆಸರು ನೆನಪಾಗುತ್ತೆ. ಎಕ್ಸಿಟ್ ಅಂದ್ರೂ ವಿಮಾನದಲ್ಲಿ ಎಕ್ಸಿಟ್ ಮಾಡಿದವರು ಒಬ್ಬರದೇ ಹೆಸರು ನೆನಪಾಗುತ್ತೆ. ಇಲ್ಲ, ನನಗೆ ಅದು ಡೈಪರ್ದು ಅದು ಆ್ಯಕ್ಚುಲಿ ರಿಪೀಟ್ ಜೋಕ್ ಅದು. ವಿಷ್ಣುವರ್ಧನ್ ಸಾರು ಆಪ್ತರಕ್ಷಕ ಮಾಡಬೇಕಾದ್ರೆ ಅವರು ಅವ್ರನ್ನ ನಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದೆ. ಯಾಕಂದರೆ ಮಾತಾಡು ಮಲ್ಲಿಗೆ ಪಿಕ್ಚರ್ ಮಾಡಿದಾಗ ಅದನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ. ಸೊ ಅದನ್ನೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟಿದ್ರು ವಿಷ್ಣು ಸರ್ ಹತ್ರ. ಫಸ್ಟ್ ಡೇ ಆಪ್ತರಕ್ಷಕಕ್ಕೆ ಬಂದಾಗ ನಾನು ನೋಡಿದ್ರೆ ಸಖತ್ ಕೋಪ ಮಾಡ್ಕೊಳ್ಳೋರು. ಆವಾಗ ಅವ್ರನ್ನ ನಗಿಸ್ಬೇಕು. ಪಿ ವಾಸು ಅವ್ರು ಹೇಳಿದರು, ನಾವೇನು ಸ್ಕ್ರಿಪ್ಟ್ ಕೊಟ್ಟಿದ್ದೀವಿ ನೀನು ಗ್ಯಾರಂಟಿ ಚೇಂಜ್ ಮಾಡಿದ್ಯಾ, ಅವ್ರು ನನ್ನ ಬೈತಾರೆ, ಅದನ್ನು ಹೆಂಗೆ ನಗಿಸ್ತೀಯ ನಗಿಸು ಅಂದರು. ಸೊ ಆವಾಗ ಈ ಡೈಪರ್ದು ಓಪನಿಂಗ್ ಕಾರ್ ಸೀನಲ್ಲಿ ಮಾಡಿದ್ದೆ, ಅದನ್ನು ತೆಗೆದು ಯೂಸ್ ಮಾಡಿದೆ ಸರ್. ವಾಸು ಸರ್ ವಾಸು ಸರ್